ಅದು ಕನ್ನಡಿಗರ ಉಸಿರು. ಬಹುರಂಗ ಒಂದು ರಾಜ್ಯ ಹಲವು ಜಗತ್ತು ಎಂಬ ವಿಷಯ ನಮ್ಮ ನಾಡಿನ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಾರುತ್ತದೆ. ಈ ಸಾಂಸ್ಕೃತಿಕ ಸಮೃದ್ಧಿಯನ್ನು ಆಚರಿಸುವುದೇ ನಮ್ಮ ಕನ್ನಡ ರಾಜ್ಯೋತ್ಸವದ ಮಹತ್ವ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿರುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೀರಗನ್ನ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಮ್ಮ ಕನ್ನಡದ ಹಿನ್ನೆಲೆಯನ್ನು ನೋಡಿದಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು 2000 ವರ್ಷದ ಹಿನ್ನೆಲೆ ಇದೆ ಅಂತ. ಎಷ್ಟು ಸಂಪದ್ಭರಿತವಾದ ಭಾಷೆ ನಮ್ದು, ಎಷ್ಟು ಶ್ರೀಮಂತವಾದ ಭಾಷೆ ನಮ್ದು. ಪ್ರಪಂಚದಲ್ಲಿ ಯಾವ್ದಾದ್ರು ವೈಜ್ಞಾನಿಕ ಭಾಷೆ ಇದ್ರೆ ಒಂದು ಅಭಿಪ್ರಾಯದಲ್ಲಿ 2 ಭಾಷೆ ಅಂತೆ. ಒಂದು ಜರ್ಮನ್, ಅದು ಬಿಟ್ರೆ ಕನ್ನಡ ಅಂತ ಹೇಳ್ತಾರೆ. ಲಿಪಿ ಮತ್ತೆ ನಾವು ಮಾತನಾಡುವಂತ 2 ಒಂದೇ ಇರುವಂತಹ ಭಾಷೆಗಳು ತುಂಬಾ ಕಡಿಮೆ. ಕನ್ನಡ ಅದರಲ್ಲಿ ಒಂದು. ಹಾಗಾಗಿ ನಾವು ಅದರ ಬಗ್ಗೆ ತುಂಬಾ ಹೆಮ್ಮೆಯನ್ನ ಪಡಬೇಕಾಗುತ್ತೆ. ಹಾಗಾಗಿ ಇದು ಅತ್ಯಂತ ಸಂಪದ್ಭರಿತವಾದ ಭಾಷೆ ಅಂತ ನಾವು ಹೇಳ್ಬೋದು. ಒಂದ್ ಕಡೆ ವಿನೋಬ ಸಹ ಹೇಳ್ತಾರೆ, ಕನ್ನಡ ಲಿಪಿಗಳ ರಾಣಿ ಅಂತ ಹೇಳ್ತಾರೆ. ನಾವೆಲ್ಲರೂ ಮನೆಯಲ್ಲಿ ಅಮ್ಮ ಅಂತ ಕರಿತೀವಿ. ಆ ಅಮ್ಮ ಅನ್ನುವಂತ ಒಂದು ಸುಂದರವಾದಂತ ಅದ್ಭುತವಾದ ಪದಗಳಂತ ಕೊಟ್ಟಂತ ಅಮ್ಮ ನಮ್ಮ ಕನ್ನಡ ಭಾಷೆ. ಕೆಲವು ಕನ್ನಡ ರಾಜ್ಯೋತ್ಸವ ಸಂಭ್ರಮಗಳಲ್ಲಿ ಭಾಗಿಯಾಗಿದ್ದೇನೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ. ಬಹುಶಃ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದನ್ನ ನಾನು ಇದುವರೆಗೂ ನೋಡಿಲ್ಲ. ಕಾಲೇಜ್ ಆವರಣದೊಳಗೆ ಪ್ರವೇಶ ಮಾಡ್ತಾ ಇದ್ದಾಗ ಅಂದ್ರೆ ಒಂದು ಪ್ರಾಮಾಣಿಕವಾದಂತಹ ಒಂದು ಸಂಭ್ರಮ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸ್ತು. ನೀವೆಲ್ಲ ಅಂದ್ರೆ ತುಂಬಾ ಅದೃಷ್ಟವಂತ, ಯಾಕಂದ್ರೆ ಇಷ್ಟು ಕನ್ನಡ ಪ್ರೀತಿ ಇರುವಂತಹ ಪ್ರಾಂಶುಪಾಲರನ್ನು ನೀವು ಪಡೆದಿದ್ದೀರಾ. ಇಂಥ ಕನ್ನಡ ಅಭಿಮಾನ, ಕನ್ನಡ ಪ್ರೀತಿ ಇರುವಂತ ವಿದ್ಯಾರ್ಥಿಗಳನ್ನ ಪಡೆಯೋದಕ್ಕೂ ಕೂಡ ಬೇರೆ ಸಂಸ್ಥೆ. ಇಲ್ಲಿನ ಒಂದು ಹಬ್ಬದ ವಾತಾವರಣ ನೋಡಿ ನಾನು ನಿರ್ಧಾರಗಾದೆ. ಏಕೆಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವನ್ನ ಆಚರಿಸುವುದನ್ನ ನೋಡಿ ನಿರ್ಧಾರಗಾದೆ ನಾನು. ನಮ್ಮ ಕನ್ನಡವನ್ನ ಎತ್ತಿ ಹಿಡಿಬೇಕು, ಕನ್ನಡ ಉಳಿಬೇಕು ಅಂತಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳಿಂದ ಇದು ಸಾಧ್ಯ ಅಂತ ನನಗೆ ಇವತ್ತು ಗೊತ್ತಾಗಿದೆ. ಕನ್ನಡದ ಇಷ್ಟು ಶ್ರೀಮಂತ ಸಾಹಿತ್ಯಗಳು ಬಿಟ್ಟು ಕೂಡ ಕವಿಗಳು ಬೇಂದ್ರೆ ಅವರ ಹೆಸರನ್ನು ಹೇಳ್ತಾ ಇದ್ರು. ನಾನು ಯಾವಾಗಲೂ ಹೋದಾಗ ಒಂದು ಕವಿತೆಯನ್ನು ಹೇಳ್ತಾ ಇದ್ದೀನಿ. ಬಹಳ ಅವರ ಗುರುಗಳ ಮೇಲೆ ಬರೆದಂಥದ್ದು. ಗುರು ಶಿಷ್ಯರ ಸಂಬಂಧವನ್ನ ಒಗ್ಗೂಡಿಸುವಂತಹ ಜಾಗಗಳಿದೆ. ನಾವು ಇವತ್ತಿಗೂ ನಮ್ಮ ಶಾಲಾ ಶಿಕ್ಷಕರನ್ನು, ನಮ್ಮ ಕಾಲೇಜ್ ಶಿಕ್ಷಕರನ್ನ ಹೋದಾಗ ಹಾಯ್ ಸರ್ ಅಂತ ಹೇಳಲಿಕ್ಕೆ ನಮ್ಮ ಮನಸ್ಸು ಬರ್ತಿಲ್ಲ. ನೇರವಾಗಿ ಹೋಗಿ ಅವರಿಗೆ ಕಾಲಿಗೆ ಬಿಡ್ತೀವಿ. ಗೊತ್ತಿಲ್ಲ, ಯಾಕಂದ್ರೆ ಆ ಒಂದು ಸಂಸ್ಕೃತಿಯ ಪ್ರಭಾವ, ಕನ್ನಡದ ಸಂಸ್ಕೃತಿ, ಅದು ಈ ನೆಲದ ಸಂಸ್ಕೃತಿ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಆ ಪಾದ ಪದ್ಮ ಎದೆ ಗವಚಿ ಹಿಡಿದು ನಡು ನೆತ್ತಿ ಎತ್ತಿಕೊಂಬೆ, ಉಸಿರಿಂದಲನೆ ಬರಗೊಂಬೆ ನನ್ನ ಕಣ್ಗೊಂಬೆ ಹೊತ್ತಿಕೊಂಬೆ. ಆಂತರ್ಯದೊಂದು ಚೈತನ್ಯದಿಂದ ಕೈಂಕರ್ಯ ಕರ್ತುವಾಗಿ, ಕ್ಷೇತ್ರಜ್ಞವರಿಗೆ ಚೈತೇಶನಾಗಿ ಬದುಬೋಧ ಮೋದಮಾಗಿ, ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ. ಹೇ ಭವನಿ ಶಿವನೆ ಜವ ನವರ ಜವಕ್ಕೆ ಶವವಾಗದಂತೆ ಮಾಡು, ಆ ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ನೆರೆದು ತೆರೆದು ನೋಡು. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ, ಶ್ರೀಚರಣ ಕೆರೆಯುತ್ತಿರುವೆ. ಇನ್ನ ಸಾಯಂಕಾಲ ಸಹೋದ್ಯೋಗಿ ಜೊತೆಗೆ ಒಂದು ರೌಂಡ್ ಹೋದ್ರೆ ಸುಮಾರು ಜನ ಹುಡುಗರು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ನನಗೆ ಹೆಮ್ಮೆ ಆಗಿತ್ತು. ಬೇರೆ ರಾಜ್ಯದ ಹುಡುಗರುಗಳು, ನಮ್ಮ ವಿದ್ಯಾರ್ಥಿಗಳು, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು. ಈಗ ನಾವು ಕನ್ನಡನ ಉಳಿಸಬೇಕು. ಓಕೆ, ನಾವು ಎಲ್ಲ ರಾಜ್ಯದ ಜನರು ಒಳಗಡೆ ಇದ್ದಾರೆ. ನಾವು ಬೇರೆಯವರಿಗೆ ಕನ್ನಡವನ್ನು ಕಲಿಸೋಣ. ಹಾಗೆ ಕರ್ನಾಟಕವನ್ನು ಕನ್ನಡ ಭಾಷೆಗೆ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ಕರ್ನಾಟಕಕ್ಕೋಸ್ಕರ ವಿದ್ಯಾರ್ಥಿಗಳು ಕೆಲಸ ಮಾಡಬೇಕಾಗಿದೆ. ನಮ್ಮ ಕರ್ನಾಟಕದ ಪರಂಪರೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ವಿಭಿನ್ನತೆಯಲ್ಲಿ ಏಕತೆಯ ಶಕ್ತಿಯನ್ನು ಸದಾ ಪಾಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಕನ್ನಡ
ಎಂದೆಂದಿಗೂ ನೀ ಕನ್ನಡವಾಗಿರು.